ಬಳ್ಳಾರಿಯ ಕೊಟ್ಟೂರು ಹಿಂದೂ ಕಾಲೇಜ್ಗೆ ಪ್ರಥಮ ಸ್ಥಾನ ಲಭಿಸಿದೆ. ಇದೇ ಕಾಲೇಜಿನ ಕುಸುಮಾಗೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಲಭ್ಯವಾಗಿರುವಂತದ್ದು. ಕುಸುಮಾ ತಂದೆ ದೇವೇಂದ್ರಪ್ಪ ಪಂಕ್ಚರ್ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಮಗಳು ಇಲ್ಲಿ ಹೆಮ್ಮೆ ಪಡುವಂತಹ ಒಂದು ಸಾಧನೆಯನ್ನ ಮಾಡಿರುವಂತದ್ದು. ಪಿಯುಸಿಯಲ್ಲಿ ಬಳ್ಳಾರಿಯ ಕೊಟ್ಟೂರಿನ ಹಿಂದೂ ಕಾಲೇಜಿನ ವಿದ್ಯಾರ್ಥಿ ಪ್ರಥಮ ಸ್ಥಾನವನ್ನ ಗಳಿಸಿದ್ದಾರೆ. ಕುಸುಮಾಗೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಲಭಿಸಿದೆ. ಕುಸುಮಾ ತಂದೆ ದೇವೇಂದ್ರಪ್ಪ ಅವರು ಪಂಕ್ಚರ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಮಗಳು ಹೆಮ್ಮೆ ಪಡುವಂತಹ ಸಾಧನೆಯನ್ನ ಮಾಡಿರುವಂತದ್ದು. ಬಳ್ಳಾರಿಯ ಕೊಟ್ಟೂರಿನಲ್ಲಿ ಓದ್ತಾ ಇದ್ರು ಇವರು ಹಿಂದೂ ಕಾಲೇಜಿನಲ್ಲಿ. ಇದೇ ಕಾಲೇಜಿನ ಕುಸುಮಾಗೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಲಭಿಸಿದೆ. ರಾಜ್ಯದ ಪಿಯುಸಿ ಫಲಿತಾಂಶವನ್ನ ಈಗಷ್ಟೇ ನೋಡ್ತಾ ಇದ್ವಿ. ಅದರಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನವನ್ನ ಗಳಿಸಿದ್ದಾರೆ. ಬಳ್ಳಾರಿಯ ಕೊಟ್ಟೂರಿನ ಹಿಂದೂ ಕಾಲೇಜ್ ಪ್ರಥಮ ಸ್ಥಾನವನ್ನ ಗಳಿಸಿರೋದು. ಅದು ಕುಸುಮಾ ಅವರು ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿದ್ದಾರೆ. ದೇವೇಂದ್ರಪ್ಪ ಅವರ ತಂದೆ ಪಂಕ್ಚರ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಕೀರ್ತಿಯನ್ನ ತಂದಿದ್ದಾರೆ ಅವರ ಮಗಳು ಕುಸುಮಾ. ಬಳ್ಳಾರಿಯ ಕೊಟ್ಟೂರಿನ ಹಿಂದೂ ಕಾಲೇಜ್ನಲ್ಲಿ ಓದ್ತಾ ಇದ್ದಂತ ವಿದ್ಯಾರ್ಥಿನಿ ಈಕೆ. ಬಳ್ಳಾರಿಯ ಕೊಟ್ಟೂರು ಹಿಂದೂ ಕಾಲೇಜ್ಗೆ ಪ್ರಥಮ ಸ್ಥಾನ ಲಭ್ಯವಾಗಿದೆ. ಇದೇ ಕಾಲೇಜಿನ ಕುಸುಮಾ ಎಂಬುವರಿಗೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಲಭ್ಯವಾಗಿರುವಂತದ್ದು. ಕುಸುಮಾ ತಂದೆ ದೇವೇಂದ್ರಪ್ಪ ಅವರು ಪಂಕ್ಚರ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂತಹ ಕಷ್ಟದ ನಡುವೆಯೂ ಕೂಡ ಕಡು ಬಡವ ಕುಟುಂಬದಲ್ಲಿ ಹುಟ್ಟಿರುವಂತಹ ಕುಸುಮಾ ಅವರು ಪ್ರಥಮ ಸ್ಥಾನವನ್ನ ಗಳಿಸಿದ್ದಾರೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹಿಂದೂ ಕಾಲೇಜಿನ ಪ್ರಿನ್ಸಿಪಾಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೀರಭದ್ರಪ್ಪ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಕಂಗ್ರಾಚುಲೇಷನ್ಸ್. ನಿಮ್ಮ ಕಾಲೇಜಿನ ವಿದ್ಯಾರ್ಥಿನಿ ನಿಮ್ಮ ಕಾಲೇಜಿಗೆ, ಬಳ್ಳಾರಿಗೆ, ಹಾಗೆ ನಮ್ಮ ರಾಜ್ಯಕ್ಕೂ ಕೂಡ ಕೀರ್ತಿ ತಂದಿದ್ದಾರೆ. ಎಷ್ಟು ಮಾರ್ಕ್ಸ್ ಬಂದಿದೆ, ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಸರ್ 594 ಮಾರ್ಕ್ಸ್ ಬಂದಿದೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿನಿ. ಪ್ರತಿದಿನ ಬೆಳಿಗ್ಗೆ ಅಂಗಡಿಯಲ್ಲಿ ಪಂಚರ್ ಹಾಕಿಕೊಂಡು ಕಾಲೇಜಿಗೆ ಬರ್ತಾ ಇದ್ರು ಸರ್. ಬಹಳ ಕಷ್ಟಪಟ್ಟು ಓದಿ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಅವ್ರ ತಂದೆದು ಪಂಚರ್ ಅಂಗಡಿ ಇದೆ. ಸರ್, ನಿಮ್ಮ ಒಂದು ಕಾಲೇಜಿನ ವಿದ್ಯಾರ್ಥಿಗಳೇ ಒಟ್ಟು 6 ಸ್ಥಾನವನ್ನ ಗಳಿಸಿದ್ದಾರೆ. ಮೊದಲ 6 ಸ್ಥಾನಗಳನ್ನ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸರ್ ದಯವಿಟ್ಟು ಹೆಸರು ಹೇಳಿ ಸರ್. ಸರ್ ಇಲ್ಲಿ ಕುಸುಮಾ ಅವರು ಫಸ್ಟ್ನೇ ಸ್ಥಾನ 594, ನಿಮ್ಗೆ ಗೊತ್ತಿದೆ ಅದು. ಇನ್ನ ಮತ್ತೆ ಉಮೇಶ್ ಅವರು 591 4ನೇ ಸ್ಥಾನ. ಇನ್ನು ಸಚಿನ್ 589 5ನೇ ಸ್ಥಾನವನ್ನ ಗಳಿಸಿದ್ದಾರೆ. ಸಚಿನ್ ಎಸ್ ಹೌದು. ಮತ್ತೆ ನಾಗರಾಜ್ ತೃತೀಯ ಸ್ಥಾನ. ಹೌದು. ಹೊಸಮನಿ ಚಂದ್ರಪ್ಪ ಅವರಿಗೆ ದ್ವಿತೀಯ ಸ್ಥಾನ. ಹೊಸಮನಿ ಚಂದ್ರಪ್ಪ ಸರ್. ಹೌದು. ಹಾಗೆ ನಾಗರಾಜ್ ತೃತೀಯ ಸ್ಥಾನ, 3ನೇ ಸ್ಥಾನ. ನಾಗರಾಜ್ 3ನೇ ಸ್ಥಾನ. ಹೌದು. ಹಾಗೆ ಉಮೇಶ್ ಅನ್ನೋರ್ಗೆ 4ನೇ ಸ್ಥಾನ, ಮತ್ತೆ ಸಚಿನ್ ಅವರಿಗೆ 5ನೇ ಸ್ಥಾನ ಸಿಕ್ಕಿದೆ ಇಲ್ಲಿ ನಿಮ್ ಕಾಲೇಜ್. ಓಕೆ ಓಕೆ. ಅವ್ರನ್ನ ಏನಾದ್ರು ನಿಮ್ಗೆ ಗೊತ್ತಾಯ್ತಲ್ಲ, ಕುಸುಮಾ ಅವ್ರನ್ನ ಏನಾದ್ರು ಸಂಪರ್ಕ ಮಾಡಿದ್ರ? ಓಕೆ. ಅಲ್ಲ, ಈ ವಿದ್ಯಾರ್ಥಿಗಳ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಇವತ್ತು ಹಿಂದೂ ಕಾಲೇಜ್ ಅನ್ನೋರನ್ನ ನೋಡಂಗಾಗಿದೆ. ಸರ್ ವೆರಿ ಗುಡ್ ಹಾರ್ಡ್ ವರ್ಕರ್ ಸರ್. ಬಹಳ ಚೆನ್ನಾಗಿ ಓದ್ತಾ ಇದ್ರು ಸರ್. ಸರ್. ಟಾಪ್ 1 ಕುಸುಮಾ, ಲಕ್ಷ್ಮೀ ಚಂದ್ರಪ್ಪ ಸೆಕೆಂಡ್, ನಾಗರಾಜ್ 3, ಉಮೇಶ್ 4, ಸಚಿನ್ 5. ಚೆಕ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು ವೀರಭದ್ರಪ್ಪ ಅವರೇ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇಲ್ಲಿ ಕೊಟ್ಟೂರು ಕಾಲೇಜಿನ ವಿದ್ಯಾರ್ಥಿಗಳು ಆ ಒಂದು ಕಾಲೇಜಿಗೆ ಕೀರ್ತಿಯನ್ನ ತಂದಿರುವಂತದ್ದು. ಅದೇ ಒಂದು ಕಾಲೇಜಿನ 5 ವಿದ್ಯಾರ್ಥಿಗಳು ಮೊದಲ 5 ಸ್ಥಾನವನ್ನ ಬಾಚಿಕೊಂಡಿದ್ದಾರೆ.
ಕುಸುಮಾ ಎನ್ನುವರು 594 ಅಂಕವನ್ನ ಪಡೆದಿದ್ರೆ ಹೊಸಮನಿ ಚಂದ್ರಪ್ಪ ಅವರಿಗೆ ದ್ವಿತೀಯ ಸ್ಥಾನ, ಇನ್ನು ನಾಗರಾಜ್ ಅವರಿಗೆ ತೃತೀಯ ಸ್ಥಾನ, ಇನ್ನು ಓಮೇಶ್ ಎನ್ನುವರಿಗೆ 4ನೇ ಸ್ಥಾನ. ಅವರು ಪಡೆದಿರುವಂತಹ ಅಂಕ 591. ಹಾಗೆ ಸಚಿನ್ ಎಂಬುವರಿಗೆ 5ನೇ ಸ್ಥಾನ, ಅವರು ಪಡೆದಿರುವಂತಹ ಅಂಕ 589. ಬಳ್ಳಾರಿಯ ಕೊಟ್ಟೂರಿನ ಹಿಂದೂ ಕಾಲೇಜ್ಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ಹಾಗೆ ತೃತೀಯ ಸ್ಥಾನ, 4ನೇ ಸ್ಥಾನ, 5ನೇ ಸ್ಥಾನ ಅಲ್ಲಿದ್ದಂತ ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡಿ ಆ ಒಂದು ಕಾಲೇಜಿಗೆ ಕೀರ್ತಿಯನ್ನ ತಂದಿದ್ದಾರೆ. ಇನ್ನು ಕುಸುಮಾ ಎಂಬುವರು ಏನು ಸಾಧನೆಯನ್ನ ಮಾಡಿದ್ದಾರೆ, 594 ಅಂಕಗಳನ್ನ ಪಡೆದಿದ್ದಾರೆ. ಅವರ ತಂದೆ ದೇವೇಂದ್ರಪ್ಪ ಅವರು ಪಂಕ್ಚರ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರಂತೆ. ಕಡು ಬಡವ ಕುಟುಂಬದಿಂದ ಬಂದಂತ ಒಬ್ಬ ವಿದ್ಯಾರ್ಥಿ ಯಾವ ರೀತಿಯಾಗಿ ಸಾಧನೆಯನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ವಿ. ಕುಸುಮಾ ತಂದೆ ದೇವೇಂದ್ರಪ್ಪ ಅವರು ಪಂಕ್ಚರ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರಂತೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಕುಸುಮಾ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಸುಮಾ ಅವರೇ ನಮಸ್ಕಾರ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ಸ್ ಸರ್. ಹೇಗ್ ಅನ್ನಿಸ್ತಾ ಇದೆ? ಮೊದಲ ಸ್ಥಾನ ನೀವು. ಸರ್ ತುಂಬಾ ಖುಷಿ ಆಗ್ತದೆ ಸರ್, ಹೇಳಕ್ ಆಗ್ತಿಲ್ಲ. ಯಾವ ತರ ಹಾರ್ಡ್ ವರ್ಕ್ ಮಾಡಿ ಓದ್ತಾ ಇದ್ರಿ? ನಿಮ್ಮ ಪ್ರಿನ್ಸಿಪಲ್ ಈಗಷ್ಟೇ ಹೇಳ್ತಾ ಇದ್ರು ನಿಮ್ ತಂದೆ ಪಂಕ್ಚರ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರಂತೆ. ಹೌದು ಸರ್, ಪಂಕ್ಚರ್ ಹಾಕ್ತೀವಿ ನಾವು. ಯಾವ ತರ ಓದ್ತಾ ಇದ್ರಿ? ಸರ್ ನಮ್ ಕಾಲೇಜಲ್ಲಿ ಹತ್ರ ಸ್ಟಡಿ ಇತ್ತು ಸರ್, ಬಹಳ ಪ್ರಿಪರೇಟರಿ ಎಕ್ಸಾಮ್ಸ್ ಇಟ್ಟಿದ್ರು. ಕುಸುಮಾ ಅವ್ರೆ, ಪ್ರಿಪರೇಟರಿ ಎಕ್ಸಾಮ್ ಇಟ್ಟಿದ್ರು ಸರ್, 10-11 ಈ ತರ ಎಕ್ಸಾಮ್ ಆ ತರ ನಾವು ಬಂದ್ವಿ. ಓಕೆ, ಅಲ್ಲ ಒಂದ್ ಸ್ವಲ್ಪ ಗಾಡಿ ನಿಲ್ಸ್ಬಿಟ್ಟು ಮಾತಾಡಕ್ಕಾಗತ್ತಾ? ಕುಸುಮಾ ಅವರು ಅವರ ಖುಷಿಯನ್ನ ಹಂಚ್ಕೊಳ್ತಾ ಇದ್ರು. ನ್ಯೂಸ್ 18 ಕನ್ನಡಕ್ಕೆ ಮೊದಲ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರು. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಕಾಲೇಜಿನಲ್ಲಿ ಅಲ್ಲಿನ ಯಾರು ಲೆಕ್ಚರರ್ಸ್ಗಳು ಎಲ್ಲರೂ ಕೂಡ ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಆ ಒಂದು ಸಾಧನೆ ಮಾಡೋದಕ್ಕೆ ಅವರೇ ನಮಗೆ ಸ್ಫೂರ್ತಿ ಅನ್ನೋದನ್ನ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು. ಆ ಕುಸುಮಾ ಎಂಬ ವಿದ್ಯಾರ್ಥಿನಿಯನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಕಲಾ ವಿಭಾಗದಲ್ಲಿ ಇವರು ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ. ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಗಳಿಸಿದ್ದಾರೆ. ಕಲಾ ವಿಭಾಗದಲ್ಲಿ 594 ಅಂಕಗಳನ್ನ ಇವರು ಪಡೆದಿರುವಂತದ್ದು. ಇದೇ ಒಂದು ಕಾಲೇಜಿನ 5 ವಿದ್ಯಾರ್ಥಿಗಳು ಮೊದಲ 5 ಸ್ಥಾನವನ್ನ ಪಡೆದುಕೊಂಡಿರುವಂತದ್ದು. ಬಳ್ಳಾರಿಯ ಕೊಟ್ಟೂರು ಹಿಂದೂ ಕಾಲೇಜ್ಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಮತ್ತೆ 4ನೇ ಸ್ಥಾನ, ಹಾಗೆ 5ನೇ ಸ್ಥಾನ ಲಭ್ಯವಾಗಿದೆ. ಕುಸುಮಾ ಎಂಬುವರು ಒಂದು ಕೀರ್ತಿಯನ್ನ ತಂದಿರುವಂತದ್ದು. ಅವರ ತಂದೆಗೆ, ಆ ಕಾಲೇಜಿಗೆ, ಬಳ್ಳಾರಿಗೆ ಕೀರ್ತಿಯನ್ನ ತಂದಿದ್ದಾರೆ. ಇವರ ತಂದೆ ಪಂಚರ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರಂತೆ. ಅಂದ್ರೆ ಸೈಕಲ್ ಶಾಪ್ ಅನ್ನ ಇಟ್ಕೊಂಡಿದ್ದಾರೆ. ಕಡು ಬಡವ ಕುಟುಂಬದಲ್ಲಿ ಓದ್ತಾ ಇದ್ದಂತ ಕುಸುಮಾ ಇವತ್ತು ಯಾವುದೇ ಬಡತನ ಕೂಡ ವಿದ್ಯೆಗೆ ತೊಡಕಾಗೋದಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಕಲಾ ವಿಭಾಗದಲ್ಲಿ ಹೊಸಮನಿ ಚಂದ್ರಪ್ಪ ಅವರು ಇದೇ ಒಂದು ಕಾಲೇಜಿನ ವಿದ್ಯಾರ್ಥಿ. ಅವರು ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದ್ರೆ, ಇನ್ನು ನಂತರದ ಸ್ಥಾನಗಳಲ್ಲಿ ನಾಗರಾಜ್, ಓಮೇಶ್ 3 ಮತ್ತು 4ನೇ ಸ್ಥಾನವನ್ನ ಪಡ್ಕೊಂಡಿದ್ರೆ, ಸಚಿನ್ 5ನೇ ಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ಈ 5 ವಿದ್ಯಾರ್ಥಿಗಳು ಕೂಡ ಬಳ್ಳಾರಿಯ ಕೊಟ್ಟೂರು ಹಿಂದೂ ಕಾಲೇಜಿಗೆ ಅಲ್ಲಿ ಓದ್ತಾ ಇದ್ದಂತ ವಿದ್ಯಾರ್ಥಿಗಳು. ಆ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಈ ರೀತಿಯಾಗಿ ಮೊದಲ 5 ಸ್ಥಾನಗಳನ್ನ ಕಲಾ ವಿಭಾಗದಲ್ಲಿ ಪಡ್ಕೊಂಡಿದ್ದಾರೆ. ಆ ಕಾಲೇಜಿಗೆ, ಆ ಒಂದು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕೀರ್ತಿಯನ್ನ ತಂದಿರುವಂತದ್ದು. ಯಾವ ರೀತಿಯಾಗಿ ಹಾರ್ಡ್ ವರ್ಕ್ ಮಾಡಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಸ್ಥಾನವನ್ನ ಗಳಿಸಿದ್ದೆ ಅಂತ ಕುಸುಮಾ ಅವರು ಹೇಳ್ತಾ ಇದ್ರು. ಇನ್ನು ಟಾಪ್ 5 ಜಿಲ್ಲೆಗಳನ್ನ ನೋಡ್ತಾ ಇದೀವಿ. ಉಡುಪಿ ಎಂದಿನಂತೆ ಮತ್ತೆ ಮೊದಲ ಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ಉಡುಪಿ 92.20% ಪಡೆದುಕೊಳ್ಳುವ ಮುಖಾಂತರ ಉಡುಪಿ ನಂಬರ್ 1 ಜಿಲ್ಲೆ ಆಗಿದೆ. ಇನ್ನು ದಕ್ಷಿಣ ಕನ್ನಡ 2ನೇ ಸ್ಥಾನ, 3ನೇ ಸ್ಥಾನ ಕೊಡಗು, ಹಾಗೆ ಉತ್ತರ ಕನ್ನಡ 4ನೇ ಸ್ಥಾನ, ಇನ್ನು ಚಿಕ್ಕಮಗಳೂರು 5ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಟಾಪ್ 5 ಜಿಲ್ಲೆಗಳು. ಇನ್ನು ಲಾಸ್ಟ್ ಅಂದ್ರೆ ಅದು ಚಿತ್ರದುರ್ಗ ಕೊನೆಯ ಸ್ಥಾನವನ್ನ ಪಡ್ಕೊಂಡಿದೆ. ಟಾಪ್ 5 ಜಿಲ್ಲೆಗಳನ್ನ ನೋಡ್ತಾ ಇದೀವಿ. ಅಲ್ಲಿನ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಸಾಧನೆಯನ್ನ ಮಾಡಿದ್ದಾರೆ ಅನ್ನೋದನ್ನ. ಮೊದಲ ಸ್ಥಾನ ಉಡುಪಿಯ ಪಾಲಾಗಿದೆ. 2ನೇ ಸ್ಥಾನ ಅದರ ಪಕ್ಕದ ಜಿಲ್ಲೆ ದಕ್ಷಿಣ ಕನ್ನಡದ ಪಾಲಾಗಿರುವಂತದ್ದು. 3ನೇ ಸ್ಥಾನ ಕೊಡಗು ಜಿಲ್ಲೆಯ ಪಾಲಾಗಿದ್ರೆ, 4ನೇ ಸ್ಥಾನ ಉತ್ತರ ಕನ್ನಡ ಜಿಲ್ಲೆಯ ಪಾಲಾಗಿದೆ. ಇನ್ನು 5ನೇ ಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯ ಪಾಲಾಗಿರುವಂತದ್ದು. ಕೊನೆಯ ಸ್ಥಾನ ಈ ಬಾರಿ ಚಿತ್ರದುರ್ಗದ ಪಾಲಾಗಿದೆ. ಕೊನೆಯ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ.
ಕಳೆದ ಬಾರಿ ಚಿಕ್ಕೋಡಿ ಕೊನೆಯದಾಗಿತ್ತು, ಆದ್ರೆ ಈ ಬಾರಿ ಚಿತ್ರದುರ್ಗ ಕೊನೆಯ ಸ್ಥಾನವನ್ನ ಪಡ್ಕೊಂಡಿದೆ. ರಾಜ್ಯದಲ್ಲಿ ಮತ್ತೆ ಹುಡುಗಿಯರೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ಇನ್ನ ತೋರಿಸ್ತಾ ಇದ್ವಿ ಯಾರೆಲ್ಲ ಇಲ್ಲಿ ಪ್ರಮುಖವಾಗಿ ಮೊದಲ ಸ್ಥಾನವನ್ನ ಗಳಿಸಿದ್ದಾರೆ ಅಂತ. ವಾಣಿಜ್ಯ ವಿಭಾಗದಲ್ಲಿ ದಕ್ಷಿಣ ಕನ್ನಡಕ್ಕೆ ಪ್ರಥಮ ಸ್ಥಾನವನ್ನ ಗಳಿಸಿದ್ದಾರೆ. ವೋಲ್ವಿಟಾ ಡಿಸೋಜಾಗೆ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ. ಮೂಡುಬಿದಿರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾರೆ ಇವರಿಗೆ ಮೊದಲ ಸ್ಥಾನ ಲಭಿಸಿದೆ. ಶ್ರೀಕೃಷ್ಣ ಶರ್ಮಾ ಸತ್ಯಸಾಯಿ ಲೋಕಸೇವಾ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿ. ಇನ್ನು ಶ್ರೇಯಾ ಶಣೈ ಕೆನರಾ PU ಕಾಲೇಜು ಮಂಗಳೂರು, ಇಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ. ಸ್ವಸ್ತಿಕ್ ಫಿಲೋಮಿನಾ PU ಕಾಲೇಜಿನ ವಿದ್ಯಾರ್ಥಿ ಪುತ್ತೂರು, ಈ ಕಾಲೇಜಿನ ವಿದ್ಯಾರ್ಥಿಗಳು ಇವರು. ಇನ್ನು ಶ್ರೀಕೃಷ್ಣ ಶರ್ಮಾ ಅವರು ತೋರಿಸ್ತಾ ಇದೀವಿ ಸತ್ಯಸಾಯಿ ಲೋಕಸೇವಾ ಕಾಲೇಜಿನ ವಿದ್ಯಾರ್ಥಿಯನ್ನ. ಇನ್ನು ಶ್ರೇಯಾ ಶಣೈ ಕೆನರಾ PU ಕಾಲೇಜು ಮಂಗಳೂರಿನವರು ಇವರು. ವಿಜ್ಞಾನ ವಿಭಾಗದಲ್ಲಿ ಬೆಂಗಳೂರಿನ ವಿದ್ಯಾರ್ಥಿಗೆ ಮೊದಲ ಸ್ಥಾನ. ಕುಮಾರನ್ PU ಕಾಲೇಜಿನ ರಜತ್ ಕಶ್ಯಪ್ ಅವರಿಗೆ ಮೊದಲ ಸ್ಥಾನ ಸಿಕ್ಕಿದೆ. ವಿದ್ಯಾಮಂದಿರ PU ಕಾಲೇಜಿನ ದಿವ್ಯಾ ಎಂಬುವರು ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ.